ನಾನು ಹೇಳಿರ್ಲಿಲ್ವಾ ನೀವು ವಿಶಾಖತ್ಗೆ ಡೈವರ್ಸ್ ಕೊಟ್ಟರೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ, ಅದನ್ನ ನೋಡಿ ನಿಮಗೆ ಬೇಜಾರಾಗುತ್ತೆ ಅಂತ. ಎಲ್ರಿಗಿಂತ ಹೆಚ್ಚಾಗಿ ರಾಧಿಕಾತ್ಗೆ ಬೇಜಾರಾಗಿರ್ತಾರೆ. ಅವ್ರು ಏನು ಹೇಳಿದ್ರು? ಪಾಪ ಅವ್ರು ತಾನೇ ಏನು ಹೇಳಕ್ ಸಾಧ್ಯ? ಎಲ್ಲರ ದುಃಖಕ್ಕೂ ತಾನೇ ಕಾರಣ ಅನ್ಕೋತಾರೆ. ಈಗ ನೀವು ವಿಶಾಖತ್ಗೆ ಬಿಟ್ರೆ ಅದು ತನ್ನಿಂದಾನೆ ಅನ್ಕೊಂಡು ದುಃಖ ಪಡ್ತಾರೆ. ಈಗಲೂ ಪರಿಸ್ಥಿತಿ ಕೈ ಮೀರಿ ಹೋಗಿಲ್ಲ. ನನ್ನ ಮಾತು ಕೇಳಿ ಬಾಸ್. ವಿಶಾಖತ್ಗೆ ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿವಸ ಇರ್ತಾರೆ. ಅಷ್ಟೊತ್ತಿಗೆ ನಿಮ್ ಕೋಪ ಕಮ್ಮಿ ಆಗಿರುತ್ತೆ. ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಸರಿ ಹೋಗ್ಬೋದು. ಎಲ್ಲ ಸರಿ ಹೋಗುತ್ತೆ. ಇಲ್ಲ ರಾಜು, ಇನ್ನೇನು ಸರಿ ಹೋಗಲ್ಲ. ರಾಧಿಕಾ ಮನೆ ಬಿಟ್ಟು ಹೋಗಿದ್ದಾಳೆ. ಯಾಕಂತೆ? ನಿನ್ನೆ ರಾತ್ರಿ ಬಹಳ ಹೊತ್ತು ನೀರಿನಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು. ನಾನು ಸ್ವಲ್ಪ ಸೊಪ್ಪಿನ ರಸ ಕೊಡ್ತೀನಿ, ಕುಡಿಸಿ. ಆಮೇಲೆ ಇವಳ ಹಣೆಗೆ ಮೃತ್ಯುಂಜಯ ಹೋಮದ ಭಸ್ಮದ ತಿಲಕ ಇಡಿ. ಆಯ್ತು ಗುರೂಜಿ. ದೇವ್ಕಿ, ಮನೆ ಕೆಲಸ ಬೇಕಾದ್ರೆ ನಾನ್ ಮಾಡ್ಕೊಡ್ತೀನಿ, ಅವಳೇನು ಮಾಡೋದ್ ಬೇಕಿಲ್ಲ. ಈಗ ಅವಳು ಬರೀ ನಿನ್ನ ಮಗಳಲ್ಲ, ಧರ್ಮಾಧಿಕಾರಿಗಳ ಹೆಂಡತಿ. ಅತ್ತೆ, ನೀವ್ ಹೀಗ್ ಹೇಳೆ ಅವಳು ಆಕಾಶದ ಮೇಲೆ ಕೂತಿರೋದು. ಇವಳಿಂದಾಗಿ ಇವ್ರ ಅತ್ತೆ ಮುಂದೆ ನಾವು ತಲೆ ತಗ್ಸೋ ಹಾಗಾಯ್ತು. ಮದುವೆ ಆದ್ಮೇಲೆ ಆದ್ರೂ ಎಲ್ಲ ಕೆಲಸಗಳನ್ನು ಕಲ್ತ್ಕೋತಾಳೆ ಅಂತ ಅನ್ಕೊಂಡೆ. ಅದೇ ತಪ್ಪಾಯ್ತು ನೋಡಿ. ಏಳೆ ಮೇಲೆ ಎಷ್ಟು ಹೇಳ್ತಾ ಇದ್ರು ಹೇಳ್ತಾ ಇಲ್ವಲ್ಲ ಇವಳು. ಇವಳಿಗ ಮನೆ ಸೊಸೆ ಆಗೋಕೆ ಯೋಗ್ಯತೆ ಎಲ್ಲಿಂದ ಬರ್ಬೇಕು? ಏಳು ಅಂದ್ರೆ ಹೇಳ್ಬೇಕಷ್ಟ. ವಿಶಾಖ, ಏಳು ಮೇಲೆ. ಕೃಷ್ಣ, ರಾಧಿಕಾ ನಿನ್ ಭಕ್ತೆ, ಅವಳು ರಕ್ಷಣೆ ಮಾಡ್ತೀಯ, ಅವಳು ಕೈ ಬಿಡಲ್ಲ ಗೊತ್ತು. ಆದ್ರೆ ಅವಳನ್ನ ನಾನೀಗ ನೋಡ್ಬೇಕು. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋ ಸುದ್ದಿ ಗೊತ್ತಾಗೋ ಹಾಗೆ ಮಾಡು ಸಾಕು. ಪಾಪ ನನ್ ಕಂದ ರಾಧಿಕಾ ಇದ್ದಿದ್ರೆ ಇಷ್ಟೊತ್ತಿಗೆ ಮಧ್ಯಾಹ್ನದ ಅಡುಗೆನೂ ಮುಗಿಸಿರೋಳು. ಆಹಾ, ನನ್ ಕಂದ ರಾಧಿಕಾ, ನನ್ ಮೊಮ್ಮಗಳೇನ್ ಬೀದಿಲ್ ಬಿದ್ದಿಲ್ಲೇ ನಿನ್ಗೆ? ಯಾಕೆ ಅವಳ ಮೇಲೆ ಅಷ್ಟಾಗಿ ಸಲ್ಲಿಸ್ತಾ ಇದೀಯಾ? ಸಣ್ಣ ವಯಸ್ಸಲ್ಲೇ ಜುಟ್ ಕೈಯಲ್ಲಿ ಹಿಡ್ಕೊಂಡು ಬೆನ್ ಬಗ್ಸಿ ಕೆಲಸ ಕಲ್ಸಿದ್ದಿದ್ರೆ ಎಲ್ಲ ಕಲ್ತಿರೋಳು. ಚಿಕ್ಕವಳಿದ್ದಾಗ ಬಗ್ಲಿಲ್ಲ, ಈಗ ಸೊಕ್ಕಿ ಬೆಳೆದಿದ್ದಾಳೆ. ಬೆನ್ ಬಗ್ಗಲ್ಲ, ಅಹಂಕಾರ ಬಿಡಲ್ಲ. ಈಗ ನಾವು ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಅತ್ತೆ. ವಿಶಾಖ ಎಲ್ಲ ಕೆಲಸ ಕಲಿಯೋ ತನಕ ನಾನು ಅವಳನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಖಂಡಿತ ಬಿಡಲ್ಲ. ಬೇಗ ರವೆ ಹುರಿದು ನೈವೇದ್ಯಕ್ಕೆ ತಯಾರು ಮಾಡು. ಇದಾದ್ಮೇಲೆ ದೇವಸ್ಥಾನಕ್ಕೆ ಹೂವು ತಗೊಂಡು ಹೋಗು. ರಮ್ಯಕ್ಕ ಯಾಕೆ ಇನ್ನೂ ಫೋನ್ ಮಾಡಿಲ್ಲ? ಮೆಸೇಜ್ ಮಾಡಿದ್ರು ರಿಪ್ಲೈಗೂ ಮಾಡ್ತಿಲ್ಲ. ನಾನು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ರಮ್ಯಾ, ನಿನ್ನ ತಂಗಿ ಫೋನ್ ಮಾಡಿದ್ದಾಳೆ, ರಿಸೀವ್ ಮಾಡಲ್ವಾ? ಅವಳು ಯಾವ ಸೀಮೆ ತಂಗಿ, ನಾನ್ಯಾಕೆ ರಿಸೀವ್ ಮಾಡಲಿ? ನಿನ್ನ ಪ್ರೋತ್ಸಾಹ ಇಲ್ದಿದ್ರೆ ಅವಳು ಹೇಗೆ ಮುಂದುವರಿತಾಳೆ? ವಾಪಸ್ ಬಂದ್ಬಿಟ್ರೆ? ನೋ ಚಾನ್ಸ್, ಅವಳು ಬರಲ್ಲ. ವಿಶ್ವ ಅವಳಿಗೆ ಡೈವರ್ಸ್ ಕೊಡ್ತಾನೆ. ಏನು ವಿಶು? ನಾನು ನಿನಗೆ ನಿನ್ನೆನೇ ಹೇಳಿಲ್ವಾ? ಫ್ಯಾಂಟಾಸ್ಟಿಕ್, ಜೀನಿಯಸ್ ನೀನು.